ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕಳೆದ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ಈ ಚಾನಲ್ ಮುಖಾಂತರ ತಮ್ಮ ಮುಂದೆ ತಂದಿದ್ದೇನೆ. ತಾವುಗಳೆಲ್ಲ ಅವುಗಳ ವಿವರಗಳನ್ನ ತಿಳಿದುಕೊಂಡಿದ್ದೀರಿ ಎಂದು ನಂಬಿದ್ದೇನೆ. ಇನ್ನು ತಾವು ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಲ್ಲದಿದ್ದರೆ ಅವುಗಳನ್ನ ವೀಕ್ಷಣೆ ಮಾಡಿ ಅವುಗಳಿಂದ ಪ್ರಯೋಜನ ಪಡೆಯಬೇಕೆಂದು ನಮ್ರವಾಗಿ ಕೋರುತ್ತಿದ್ದೇನೆ. ಈ ದಿನಾಂಕ 16/3/2024 30/3/2024 ಭವಿಷ್ಯವನ್ನ ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವುದಕ್ಕೂ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ನನ್ನ ನಮ್ರ ವಿನಂತಿ. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಕೆಳಕಂಡ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯವನ್ನ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವೂ ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಅಥವಾ 2.5 ದಿನಗಳಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯವನ್ನ ನಿರ್ಧರಿಸಲು ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ವಂದನೆಗಳು. ನಿಮ್ಮ ಲಗ್ನ ಅಥವಾ ರಾಶಿಗೆ ದಿನಾಂಕ 16/3/2024 30/3/2024 ಭವಿಷ್ಯವನ್ನ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ. ಇದರ ಉಪಯೋಗವನ್ನ ತಾವು ಪಡೆದುಕೊಳ್ಳಬೇಕಾಗಿ ಕೋರುತ್ತಿದ್ದೇನೆ. ಆತ್ಮೀಯರೇ, ಈಗ ಕಟಕ ಲಗ್ನ ಅಥವಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ವಿದೇಶದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸು ಕಂಡುಬರುತ್ತಿದೆ. ನಿಮಗೆ ಶತ್ರುಗಳ ತೊಂದರೆ ಕಡಿಮೆಯಾಗಿ ಕೋರ್ಟ್ ಕೇಸ್ನಲ್ಲಿ ಯಶಸ್ಸು ಕಾಣಬಹುದು. ನಿಮ್ಮ ದೇಹದ ಆರೋಗ್ಯ ಮತ್ತು ದೇಹ ಸೌಖ್ಯ ನಿಧಾನವಾಗಿ ಚೆನ್ನಾಗಿ ಆಗುತ್ತದೆ. ನಿಮಗೆ ಸಮಾಜದಲ್ಲಿ ಗೌರವ ದಿನೇ ದಿನೇ ಹೆಚ್ಚಾಗುತ್ತದೆ. ನಿಮ್ಮ ಒಡ ಹುಟ್ಟಿದ ತಮ್ಮ ಅಥವಾ ತಂಗಿಗೆ ಯಶಸ್ಸು ಲಾಭ ಕಂಡುಬರುತ್ತಿದೆ. ವಿದೇಶದಲ್ಲಿ ಜೀವನಕ್ಕೆ ತಾವು ಪ್ರಯತ್ನ ಮಾಡಬಹುದು. ನಿಮ್ಮ ಒಡ ಹುಟ್ಟಿದ ಅಣ್ಣ ಅಥವಾ ಅಕ್ಕನ ಮನೆಯ ಅಕ್ಕಪಕ್ಕದವರ ಜೊತೆ ಸಹಾಯ ಕೋರಿದ್ದರೆ ಅದು ಸಿಗಬಹುದು. ನಿಮಗೆ ಪಿತ್ರಾರ್ಜಿತ ಆಸ್ತಿ ನಿಧಾನವಾಗಿ ದೊರೆಯಬಹುದು. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ನಿಮ್ಮ ಕೈ ಸೇರಬಹುದು. ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭ ಮತ್ತು ವರದಕ್ಷಿಣೆ ಹಣ ಸಹ ಸಿಗಬಹುದು. ನಿಮ್ಮ ತಾಯಿಗೆ ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಉನ್ನತ ವ್ಯಾಸಂಗಕ್ಕೆ ತೊಂದರೆ ಬರಬಹುದು.
ಸ್ಥಿರಾಸ್ತಿಗಳ ಬಗ್ಗೆ ಇಲ್ಲದ ತೊಂದರೆಗಳು ಕಂಡುಬರುತ್ತವೆ. ದೀರ್ಘ ಪ್ರಯಾಣದಲ್ಲಿ ತೊಂದರೆಗಳು ಮತ್ತು ಅಪಘಾತ ಸಂಭವ ಸಹ ಇದೆ. ಶೇರ್ ಮಾರುಕಟ್ಟೆ ವ್ಯವಹಾರದಲ್ಲಿ ನಷ್ಟವಾಗುವ ಸಂಭವ ಇದೆ. ಕೆಲಸ ಬದಲಾವಣೆ ಯತ್ನಿಸಿದ್ದರೆ ಅದು ಸಾಧ್ಯವಿಲ್ಲ ಅಥವಾ ಅದು ನಿಧಾನವಾಗಬಹುದು. ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳ ಯಶಸ್ಸು ಕಡಿಮೆ ಇದೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಪ್ರಕಟಗೊಂಡು ಯಶಸ್ವಿಯಾಗುತ್ತವೆ. ಹಡಗು ಮತ್ತು ವಿಮಾನ ಪ್ರಯಾಣದಲ್ಲಿ ತೊಂದರೆ ಕಂಡುಬರಬಹುದು. ನೀವು ಪುಸ್ತಕ ಪ್ರಕಾಶನ ಮಾಡಲು ಯತ್ನಿಸಿದ್ದರೆ ಅದು ನಿಧಾನವಾಗಬಹುದು. ನಿಮಗೆ ಸಂತಾನ ಅಥವಾ ಗರ್ಭಧಾರಣೆಗೆ ತೊಂದರೆ ಕಂಡುಬರುತ್ತಿದೆ. ಲಲಿತ ಕಲೆಗಳಿಂದ ನಿಮಗೆ ಯಶಸ್ಸು ಕಡಿಮೆ ಇದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ದುರಾದೃಷ್ಟವಿದೆ. ನಿಮ್ಮ ಮೇಲೆ ಬೇಡದ ಆರೋಪಗಳು ಬರಬಹುದು. ಸ್ಟಾಕ್ ಮತ್ತು ಶೇರ್ ವ್ಯವಹಾರದಲ್ಲಿ ನಷ್ಟವಾಗುವ ಸಂಭವ ಇರುವುದರಿಂದ ಜಾಗೃತವಾಗಿ ವ್ಯವಹಾರ ಮಾಡಿ. ನಿಮಗೆ ನೆಮ್ಮದಿ ಕಡಿಮೆ ಇದ್ದು ಅಶಾಂತಿ ಜಾಸ್ತಿ ಕಂಡುಬರುತ್ತಿದೆ. ಮಾರ್ಚ್ 26ರ ನಂತರ ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು, ಬುದ್ಧಿಮತ್ತೆ, ಓದುವ ಹಂಬಲ ಮತ್ತು ಧೈರ್ಯ ಜಾಸ್ತಿಯಾಗಬಹುದು. ಈ ಎಲ್ಲಾ ವಿವರಗಳನ್ನ ಪರಿಶೀಲಿಸಿದರೆ ಒಟ್ಟಿನಲ್ಲಿ ಅಶುಭ ಫಲಗಳು ಜಾಸ್ತಿ ಇದ್ದು ಶುಭ ಫಲಗಳು ಕಡಿಮೆ ಕಂಡುಬರುತ್ತಿವೆ. ಆದ್ದರಿಂದ ತಾವು ಜಾಗೃತವಾಗಿ ವ್ಯವಹಾರಗಳನ್ನ ಮಾಡಿರಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.